ಹಲೋ ಎಲ್ಲರಿಗೂ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಣ್ಣ ಹತ್ತಿಗಿದೆ ಆ್ಯನಿವರ್ಸರಿ ಇತ್ತು. ಸೊ ಗೌಡಗಿರಿ ಚಾಮುಂಡೇಶ್ವರಿ ಟೆಂಪಲ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಮನೆಯಿಂದ ಟಿಫಿನ್ ಮಾಡ್ಕೊಂಡು ಹೋಗಿದ್ದಿಲ್ಲ. ಬಟ್ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಂತ ಗೊತ್ತಾಗಿ ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನೂ ಇಷ್ಟ ಆಗಿಲ್ಲ ನಮಗೆ. ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ನಾವು ಬಹಳ ದಿನದಿಂದ ಅಂದ್ಕೊಂಡಿದ್ವಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ. ಬಟ್ ಹೋಗಕ್ಕೆ ಆಗಲಿಲ್ಲ, ಯಾಕಂದ್ರೆ ಇಬ್ಬರಿಗೂ ಕರೆಕ್ಟಾಗಿ ಲೀವ್ ಸಿಗ್ತಾ ಇದ್ದಿಲ್ಲ. ಬೆಂಗಳೂರಿಂದ ಗೌಡಗಿರಿಗೆ 75 ಕಿಲೋಮೀಟರ್ ಇತ್ತು. ವೀಕ್ ಡೇಸಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಹೆವಿ ಕ್ರೌಡೇ ಇತ್ತು. ಇಲ್ಲಿ ಬರೋ ಜನ ಎಲ್ಲ ತಮ್ಮ ತಮ್ಮ ಹರಕೆಗಳನ್ನು ಒತ್ತಿಟ್ಕೊಂಡೇ ಬರ್ತಾರೆ. ಇಲ್ಲಿ ಇರುವ ಅಮ್ಮನವರ 60 ಅಡಿಯ ಪಂಚಲೋಹ ವಿಗ್ರಹ ಏಷ್ಯಾ ಬುಕ್ಸ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲೂ ಇದೆ. ಇಲ್ಲಿ ಬರೋ ಜನರಿಗೂ ಪ್ರತಿನಿತ್ಯ ಅನ್ನ ದಾಸೋಹನೂ ನಡೀತಾ ಇರುತ್ತೆ. ಇದೆಲ್ಲ 10% ಅಂದರೆ ಇನ್ನು 90% ದೇಗುಲ ಗುಹೆಯಲ್ಲಿ ಅಲ್ಲಿರುವ ದೃಶ್ಯಗಳು ನಮ್ಮ ಹಳ್ಳಿಯ ವಾತಾವರಣಕ್ಕೆ ಕರೆದುಕೊಂಡು ಹೋಗುತ್ತೆ. ಇದು ಇರೋದು ರಾಮನಗರ ಡಿಸ್ಟ್ರಿಕ್ಟ್ ಚನ್ನಪಟ್ಟಣ ಗೌಡಿಗೆರೆ ಒಂದು ಹಳ್ಳಿಯಲ್ಲಿ. ಇಲ್ಲಿ ಬರೋ ಜನರಿಗೂ ಬಸ್ ಫೆಸಿಲಿಟೀಸು ಎಲ್ಲನೂ ಇದೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಲ್ಲಿಂದ ನಾವು ಹೊರಟ್ವಿ. ಆದರೂ ಈ ಹಳ್ಳಿ ಕಡೆ ಹೋಗೋದೇ ಒಂಥರ ಮಜಾ. ಅಲ್ಲಿರೋ ವಾತಾವರಣ ನಮ್ಮನ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಗೌಡಗಿರಿ ಸಮೀಪದಲ್ಲಿರುವ ಕೆಂಗಲ್ ಹನುಮಂತಯ್ಯ ದೇವಸ್ಥಾನ. ಇದು ಚನ್ನಪಟ್ಟಣದಲ್ಲಿರುವ ಆಂಜನೇಯ ದೇವಸ್ಥಾನ. ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ರಾಜರಾಜೇಶ್ವರಿ ನಗರಲ್ಲಿರುವಂತಹ RR ವಾಟಿಕಾ ಪಂಜಾಬಿ ಡಾಬಾ. ನಮ್ಮ ಫ್ಯಾಮಿಲಿ ಯಾವಾಗಾದ್ರೂ ಬಂದರೂ ಇದೇ ಹೋಟೆಲ್ಗೆ ಹೋಗೋದು. ಇಲ್ಲಿನ ಫುಡ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅಣ್ಣಾತಿದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟ ಆಗಲ್ಲ, ಆದರೆ ಒಳ್ಳೆಯ ಮನಸ್ಸುಗಳು ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾ ಶುಭರಾತ್ರಿ ಎಲ್ಲರಿಗೂ.